ತಾಯಿತನ ಅಂದ್ರೆ ಏನು, ನಾವು ಹೇಗ್ ಮರುಗಬೇಕು ಅನ್ನೋದನ್ನ ಹೇಳ್ಕೊಟ್ರು ಅವ್ರು ಕೇಳೋ ರೀತಿಯಲ್ಲಿಲ್ಲ. ಇಷ್ಟೊತ್ತು ಅಂದ್ರೆ ಈಗ ತಾನೇ ನಾವು ಸಂತೋಷ್ ಅವ್ರನ್ನ ಸ್ಟುಡಿಯೋಗೆ ಕರ್ಸೋಕ್ ಪ್ರಯತ್ನ ಪಡ್ತಿದ್ವಿ, ಬಂದಿದ್ದಾರೆ ಈಗ, ವೆಲ್ಕಮ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸಂತೋಷ್ ಅವರೇ. ನಾನು ನೀವಿಷ್ಟೊತ್ತು ಲೈವಲ್ಲಿ ಏನ್ ಮಾತಾಡ್ತಾ ಇದ್ರಿ ಝೂಮ್ ಲೈವಲ್ಲಿ, ಅದನ್ನ ಇಲ್ಲೇ ಮಾತಾಡ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನೀವೇನ್ ಕನ್ವಿನ್ಸ್ ಮಾಡ್ಬೇಕು ಪ್ಲೀಸ್. ಇಲ್ಲ ಇವಾಗ ಇಷ್ಟೆಲ್ಲ ಆದ್ರೂ ಅವನು ನೋಡ್ಕೊತೀನಿ, ಸಂಸಾರ ಕೊಡ್ತೀನಿ, ಬಾಳ್ ಕೊಡ್ತಾ ಇದೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಆರಾಮಾಗಿ ಹೋಗಿ ಅವನ ಜೊತೆನೆ ಸಂಸಾರ ಮಾಡು. ಯಾಕೆ ಈ ನಿರ್ಧಾರ ತಗೊಂತಾ ಇದೀಯಾ? ಆ ಮಕ್ಳಿಗೋಸ್ಕರನಾದ್ರೂ ಹೋಗು. ಆ ಮಕ್ಳ ಮಕ್ಕ ನೋಡ್ಕೊಂಡಾದ್ರೂ ಹೋಗ್ಬೋದಲ್ವಾ ನೀನು? ಅವನಿಗೋಸ್ಕರ ಹೋಗಿಲ್ಲ ಅಂದ್ರೆ ಆ ಮಕ್ಳ ಮಕ್ಕನಾದ್ರೂ ನೋಡ್ಕೊಂಡು ಹೋಗ್ಬೋದಲ್ವಾ? ಅವನೇ ಹೇಳ್ತಾ ಇದ್ದಾನಲ್ಲ, ಚೆನ್ನಾಗಿ ರಾಣಿ ತರ ಸಾಕ್ತೀನಿ ಅಂತ. ಹೋಗಿ ಆರಾಮಾಗಿರು ಅವನ ಜೊತೆಲಿ. ಎಲ್ಲೋ ಒಂದ್ ಕಡೆ ಹೋಗಿ ದೂರ ಸಂಸಾರ ಮಾಡಿ ದೂರ ಇದ್ಕೊಳ್ಳಿ. ನಾನು ಮತ್ತೆ ನಿಮ್ ಜೀವನಕ್ಕೆ ಬರಲ್ಲ, ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ತೊಂದರೆ ಕೊಡಲ್ಲ. ಮಕ್ಕಳಿಗೋಸ್ಕರನಾದ್ರೂ ಹೋಗು. ನನಗ್ ಬೇಡ ಅವನು ಬೇಡ ಅಂದ್ರು ನೀನ್ ಆ ಮಕ್ಕಳಿಗೋಸ್ಕರನಾದ್ರೂ ಹೋಗ್ಬೇಕಲ್ಲ. ಇವಾಗ ಮಕ್ಕಳ ಮಕ್ಕನಾದ್ರೂ ನೋಡು. ಆ ಮಕ್ಳು ಹುಷಾರಿಲ್ಲ ಇವಾಗ. ನನ್ಗೆ ಯಾರು ಬೇಡ. ನೀನ್ ಯಾರು ಬೇಡ ಅಂದ್ರೆ ಇವಾಗ ನನ್ನ ಮಾನ ಮರ್ಯಾದೆ ಹೋಗಿದ್ದಂತೂ ಆಯ್ತು. ನನ್ನ ಮಾನ ಮರ್ಯಾದೆ ಎಲ್ಲ ಕಳೆದ್ರಿ. ನಾನು ಅದಕ್ಕೇನು ತಲೆ ಕೆಡ್ಸ್ಕೊಂತ ಇಲ್ಲ. ಆ ಮಕ್ಕಳಿಗೋಸ್ಕರನಾದ್ರೂ ನೀನ್ ಹೋಗ್ಬೋದಲ್ವಾ? ನಂಗೆ ಯಾರು ಬೇಡ. ನಿನ್ನ ಮನೆ ಬಿಟ್ಟು ಬಾ ಅಂತ ನಾನು ಏನು ಕರ್ದಿಲ್ಲ ನಿನ್ನ. ನೀವು ಬಂದ್ರಿ, ನಾನು ಮಾನ ಮರ್ಯಾದೆ ತೆಗೆದ್ರಿ. ಇವಾಗ ಮಕ್ಕಳ ಮಕ್ಕ ನೋಡ್ಕೊಂಡು ಹೋಗು. ನಾನು ಸಾಯ್ತೀನಿ ಹೊರತು ನಾನು ಇವಾಗ ನೀನು ಮಕ್ಕಳ ಮಕ್ಕ 4 ಜನ ಮಕ್ಕಳನ್ನ ಕರ್ಕೊಂಡ್ ಬಂದ್ರು ನನ್ನ ಕೈಯಲ್ಲಿ ಸಾಕೋ ಕೆಪಾಸಿಟಿ ಅಂತೂ ನನ್ಗಿಲ್ಲ. ನಾನು ಫಸ್ಟೇ ಹೇಳ್ತಾ ಇದ್ದೀನಿ. ನಾನು ಇಟ್ಕೊಂಡಿರೋದು ಒಂದು ಚಿಲ್ಡ್ರೆ ಅಂಗಡಿ. ಆ ಚಿಲ್ಡ್ರೆ ಅಂಗಡಿಯಲ್ಲಿ 4 ಜನನ ನನ್ನ ಕೈಯಲ್ಲಿ ನೋಡ್ಕೊಳಕ್ಕಾಗಲ್ಲ. ನಾನು, ನನ್ನ ಮಗ, ನನ್ನ ತಾಯಿ. ಆ ಚಿಲ್ಡ್ರೆ ಅಂಗಡಿ ಬರೋದ್ರಲ್ಲಿ ನಾವು ಎಷ್ಟು ಜನ ನನ್ನ ನೋಡ್ಕೊಳಕ್ಕಾಗುತ್ತೆ? ಅದನ್ನ ಯೋಚನೆ ಮಾಡು. ಇವಾಗ ಅವನೇ ಸಾಕ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ನಂಗೆ ಅವನ ಮೇಲೆ ನಂಬಿಕೆ ಇಲ್ಲ, ನಾನು ಹೋಗಲ್ಲ. 10 ವರ್ಷದಿಂದ ನಂಬಿಕೆ ಇದ್ದಿಲ್ವಾ ಹಂಗಾದ್ರೆ ಸಂಸಾರ ಮಾಡ್ಬೇಕಂದ್ರೆ? ಇವಾಗ 10 ವರ್ಷದಿಂದ ಸಂಸಾರ ಮಾಡಿದ್ಯಲ್ಲಮ್ಮ, ಕಷ್ಟನೋ ಸುಖನೋ ಏನೋ ಹೊಡಿತಾ ಇದ್ದ ಬಡಿತಾ ಇದ್ದ, ಅದೆಲ್ಲ ಆಗೋಯ್ತು, ಪರಿಚಯ ಇದೆ, ಅದು ಸೆಕೆಂಡ್ರಿ. ತಪ್ಪಾಗಿದೆ, ತಿದ್ಕೊಳ್ಳೋಣ ಅಂತ. ಅದು ಆ ಲೈಫಲ್ಲಿ ಆಗೋದೆಲ್ಲ ಕಾಮನ್. ಅದೆಲ್ಲ ಮರ್ತು ಇವಾಗ ಅವನು ಸೇರ್ಸ್ಕೊಂತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಹೋಗ, ಆ ಮಕ್ಳಿಗೋಸ್ಕರನಾದ್ರೂ ಹೋಗು. ಬೇಡ ನನ್ಗೆ. ಲೀಲಾ ಅವ್ರೆ, ಸರಿ ಈಗ ಏನ್ ಮಾಡ್ತೀಯ ಅಂತ ಏನಾದ್ರು ಕೇಳ್ತೀನಿ. ಇವಾಗ ನಾನು ಬೇಡ ಅಂದ್ರೆ ನಿನ್ನ ದಾರಿ ಏನು? ನನ್ ಸಾವು ಅಷ್ಟೇ. ಆ ಮಕ್ಳ ಗತಿ ಏನು? ನಿಮ್ ಮಗ್ಳು ಏನ್ ಮಾಡ್ಬೇಕು ಹೇಳಿ? ಆ ಮಗಳ ಗತಿ ಏನು? ಆ ಮಗಳನ್ನ ಅಲ್ಲಿ ಬಿಟ್ಬಿಟ್ಟು ಬಂದಿದ್ಯಾ, ಆ ಮಗಳ ಗತಿ ಏನು? ಇವಾಗ ನೀನ್ ಸಾವೇ ಅಂತೀಯಲ್ಲ, ಆ ಮಗಳ ಗತಿ ಏನು? ಇವಾಗ ಆ ಮಗಳನ್ನ ಅವನು ಕರ್ಕೊಂಡಿಲ್ಲ ಅಂದ್ರೆ ಆ ಮಗಳ ಗತಿ ಏನು? ಇವಾಗ ಆ ಮಗಳನ್ನ ಕರ್ಕೊಂತಾನೆ ಅನ್ನೋದು ಅವನು ಏನ್ ಗ್ಯಾರಂಟಿ? ನಾನು ರೆಸ್ಪೆಕ್ಟ್ ಮಾಡ್ತೀನಿ ಕ್ವೆಶ್ಚನ್ಗೆ. ಅಲ್ಲಿ ಅಂಗಡಿ ಹತ್ರ ಇದ್ದಾಗೆ ಅವ್ನು ಬಂದು ಅವ್ರ ಮಗಳನ್ನ ಒಂಚೂರು ಮಾತಾಡ್ತಿಲ್ಲ. ಇವಾಗ ನೀನ್ ಸತ್ತೋದೆ ಅಂದ್ಮೇಲೆ ಅವ್ನು ಬಂದು ಕರ್ಕೊಂತಾನೆ ಅನ್ನೋದು ಏನ್ ಗ್ಯಾರಂಟಿ? ಉತ್ತರ ಕೊಡ್ಲಿರಿ ಲೀಲಾ ಅವ್ರೆ. ಇವಾಗ 1 ವಾರದಿಂದಾನೇ ಅವನು ನಿನ್ನ ಮಗಳನ್ನ ಮಾತಾಡ್ತಿಲ್ಲ. ಇವಾಗ ನೀನು ಸಾಯ್ತೀನಿ ಅಂತೀಯ, ಈ ಮಗಳನ್ನ ನನ್ನ ತಲೆಗೆ ತಂದಿಕ್ಬಿಟ್ಟು ಹೋಯ್ತೀರಾ. ಇವಾಗ ಅವನು ಆ ಮಗಳು ಬೇಡ ಅಂದ್ರೆ ಅದಕ್ಕೆ ಜವಾಬ್ದಾರಿ ಯಾರು? ಅದಕ್ಕೆ ಅಮ್ಮ ಯಾರು? ಆ ಮಗುಗೆ ಅಮ್ಮ ಬೇಡವಾ? ನಂಗೆ ಯಾರು ಬೇಡ ಬಿಡಿ. ಮಕ್ಕಳು ಬೇಡ. ನಂಗೆ ಯಾರು ಬೇಡ. ನನಗೆ ಮತ್ತೆ ಮಗಳನ್ನ ಏನ್ ಮಾಡ್ತೀವಿ? ನಾನು ಸಾವನ್ನ ಅಂತಾರೆ ಅಷ್ಟು. ನನಗೆ ಯಾರು ಬೇಡ. ನನಗೆ ಮುಂಚೆಯಿಂದನೂ ಇವ್ರು ಹೀಗೇನ ಹಠ? ಮೇಡಮ್, ಇವರು ಬೇಜಾನ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಒಂದ್ಸತಿ ಆಗಿದ್ರೆ ಏನು ಅನ್ಬೋದು. ಇವರು ಸುಮ್ಮನೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮಾತಿದ್ರೆ ಸೂಸೈಡ್ ಮಾಡ್ಕೊಳೋದು, ಕೈ ಕುತ್ಕೊಳ್ಳೋದು, ಹ್ಯಾಂಗಿಂಗ್ ಮಾಡ್ಕೊಳೋದು. ಇದು ಇವ್ರಿಗೆ ಹೆವಿ ಡಿಪ್ರೆಷನ್ ಆಗ್ಬಿಟ್ಟಿದೆ. ಅಲ್ಲಿ ಡಾಕ್ಟರ್ಗಳು ಹೇಳೋದಿಲ್ಲ. ಅವ್ರ ಗಂಡ ಹೇಳ್ತಾ ಇದ್ರು ಏನೋ ಭೀಮನ ಅಮಾವಾಸ್ಯೆ ದಿನ ನಿಮ್ಮ ಹತ್ರ ತಾಳಿ ಎಲ್ಲ ಇಲ್ಲ ಮೇಡಮ್, ಅದೆಲ್ಲ ಸುಳ್ಳು ಮೇಡಮ್. ಅವ್ನು ಸುಮ್ಮನೆ ಇಲ್ದಿದ್ದೆಲ್ಲ ಹೇಳ್ಕೊ ಬರ್ತಾ ಇದ್ದಾನೆ ಮೇಡಮ್. ಇವಾಗ ಒಂದು ಎಂಟಿ ಬೇಕು ಅಂದಿದ್ರೆ ಅವ್ರು ಬಂದು ಮಾತಾಡಿ, ಇಲ್ಲ ಊರಲ್ಲಿ ಯಾರಾದ್ರೂ ದೊಡ್ಡವರಿದ್ದಾರೆ ಬಂದು ಕರ್ಕೊಬಂದು. ಬೇಡ, ಅವ್ರ ರಿಲೇಷನ್ನೇ ಇಲ್ವಾ ಮೇಡಮ್? ಸ್ವಂತ ಊರು ಒಂದು ಜಲ್ಲಿ ಮಿಷಿನ್ ಅಲ್ವಾ ಮೇಡಮ್? ಯಾರು ದೊಡ್ಡವ್ರು ಇಲ್ವಾ? ಯಾರಾದ್ರೂ ಕರ್ಕೊಬಂದು ಮಾತಾಡ್ಸ್ಬೋದಾಯ್ತಲ್ವಾ? ಎಂತಿ ಬೇಕು ಅಂದಿದ್ರೆ ಯಾವ ತರ ಬೇಕಾದ್ರೂ ಪಡ್ಕೋಬೋದಾಯ್ತಲ್ಲ. ಈ ತರ ಮಾನ ಮರ್ಯಾದೆ ತೆಗಿಬೋದಾಯ್ತಾ? ಅದನ್ನ ಯೋಚನೆ ಮಾಡಿ. ಸುಮ್ಮನೆ ಮೇಲ್ನೋಟಕ್ಕೆ ನಾನು ಎಂತಿ ಕ್ಲೀನ್ ಹ್ಯಾಂಡ್ ಇವ್ರದ್ದು ತಪ್ಪು ಹೇಳ್ತಾ ಇಲ್ಲ, ಅವ್ರದ್ದು ಕೆಲವೊಂದು ತಪ್ಪುಗಳಿದ್ದಾವೆ. ಬಟ್ ಇವರು ಹಿಂಗೆ ಮಕ್ಕಳು ಬೇಡ ಅಂತ ಅಂದ್ಬಿಟ್ರೆ ಮಕ್ಳೇ ಏನು? ತಾಯಿ ಇದ್ದು ತಬ್ಲಿ, ತಂದೆ ಇದ್ದು ತಬ್ಲಿ, ಯಾವ ಮಕ್ಳಿಗಿಂತ ಪರಿಸ್ಥಿತಿ ಬೇಕು ಹೇಳಿ? ಯಾವ ಮಕ್ಳಿಗೂ ಬೇಡ. ಲೀಲಾ ಅವ್ರೆ, ಮೊದ್ಲೇ ಹುಷಾರಿಲ್ಲ ಅಂತೀರಿ. ಇಲ್ಲಿ ನೋಡಿ, ಇಲ್ಲಿ ಲೀಲಾ ಅವ್ರೆ,
ಲೀಲಾ ಅವರೇ, ಯಾಕೆ ಲೀಲಾ ಅವರೇ ಇಷ್ಟೊಂದು ಮನ್ಸನ್ನ ಹೀಗ್ ಮಾಡ್ಕೊಂಡಿದ್ದೀರಿ? ನಿಮ್ ಕಣ್ಣೀರು ಅರ್ಥ ಆಗ್ತಿಲ್ಲ ಅಥವಾ ನಿಮ್ ಕಣ್ಣೀರಿಗೆ ಬೆಲೆ ಇಲ್ಲ ಅಂತಲ್ಲ, ಅದೆಲ್ಲದಕ್ಕೂ ಮಿಗ್ಲಾಗಿ ನಮ್ಗಳ ಕಣ್ಣೆದ್ರಿಗೆ, ಸಮಾಜದ ಕಣ್ಣೆದ್ರಿಗೆ ಮಕ್ಕಳು ಕಾಣಿಸ್ತಾ ಇದ್ದಾರೆ ಸರ್. ಹೌದು ಮೇಡಮ್. ಅದನ್ನು ಮೀರಿ ನಿಮ್ ವೈಯಕ್ತಿಕ ನಿಮ್ದು ನಿಮ್ ಪರ್ಸ್ನಲ್ಲು ಮಕ್ಕಳು ಇಲ್ಲ ಅಂದಿದ್ರೆ ಇದಿಷ್ಟು ದೊಡ್ಡ ವಿಚಾರನೇ ಆಗ್ತಾ ಇರ್ಲಿಲ್ಲ. ಸಮಾಜದಲ್ಲಿ ಇಂಥದನ್ನ ನಾವು ಸಾಕಷ್ಟು ದಿನ ಬೆಳಗಾದ್ರೆ ಇಂಥ ಸುದ್ದಿಗಳನ್ನು ಕೇಳ್ತಾ ಇರ್ತೀವಿ. ನಾನು ಇದು ದೊಡ್ಡ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಪ್ರಶ್ನೆ ಬರ್ತಾ ಇರೋದು ಮಕ್ಕಳು ವಿಚಾರದಲ್ಲಿ. ಲೀಲಾ ಅವರೇ, ನಾನು ಸಾಯ್ತೀನಿ ಅಷ್ಟೇ ಮ್ಯಾಮ್, ನಾನು ಬದುಕೋದಿಲ್ಲ ಅಷ್ಟೇ. ಯಾರೇನು ಹೇಳಿದ್ರು ನಾನು ಕೇಳಲ್ಲ ಮ್ಯಾಮ್, ನನ್ನ ನಿರ್ಧಾರ ನಂದಷ್ಟು. ನನಗೆ ಯಾರು ಬೇಡ ಬಿಡಿ ಮ್ಯಾಮ್. ಯಾಕ್ರಿ ಇಷ್ಟೊಂದು ಬ್ರೈನ್ ವಾಶ್ ಯಾರ್ರಿ ಮಾಡಿದ್ರೆ ನಿಮ್ಗೆ? ಯಾರೇನು ಮಕ್ಳು ಬೇಡ ಮಾಡ್ತಾರೆ ಅನ್ನೋ ಅಷ್ಟು? ಯಾರೇನು ಬ್ರೈನ್ ವಾಶ್ ಮಾಡಿಲ್ಲ ಮ್ಯಾಮ್, ನನ್ನ ನಿರ್ಧಾರ ಇದು, ನನ್ನಿದು. ಮಗು ಅಲ್ಲಿ ಕೊರುಕ್ತಾ ಮಲಗಿದೆಯಲ್ಲ, ಜ್ವರ ಚಳಿ ಅಂತ. ಲೀಲಾ ಅವ್ರೆ, ನಾನು ಒಂದಿನೂ ಹೊಡಿದೆ, ಕೈ ಎತ್ತದೆ ಸಾಕ್ದೆ. ನಾನು ಬದುಕಿದ್ರೆ ಅಲ್ವಾ ಮ್ಯಾಮ್ ಅದೆಲ್ಲ ಕಣ್ಣಲ್ಲಿ ನೋಡೋದು? ನಾನೇ ಸಾಯ್ತೀನಿ ಬಿಡಿ ಮ್ಯಾಮ್, ಸುಮ್ಮನೆ ಏನಕ್ಕೆ? ಸ್ವಾರ್ಥನ ನಿಮ್ಗೆ ಇಷ್ಟ ಆಯ್ತಾ? ಸಾಯ್ತೀನಿ ಅನ್ನೋದು ಮಾತಾಡ್ಬಿಡ್ರಿ. ಸಾಯೋದು ನಿಮ್ ಹಕ್ಕಲ್ಲ. ಭಗವಂತ ಕರ್ಕೊಂಡಾಗ ಎಲ್ರು ಹೋಗ್ಲೇಬೇಕು. ನೀವು ಏನಿಲ್ಲೇ ಇರಲ್ಲ, ಯಾರು ಇರಲ್ಲ ಇಲ್ಲಿ. ಸ್ವಾರ್ಥಿ ಯಾವ್ದ್ರಲ್ಲಾಗಿ ಗೊತ್ತಾ? ನಿಮ್ಮ ಮಕ್ಳು ವಿಷಯದಲ್ಲಿ ಸ್ವಾರ್ಥಿ ಆಗಿ ನೀವು. ಏನ್ ಸರ್, ನಮ್ಮ ಮಕ್ಳು ವಿಷಯದಲ್ಲಿ ಸ್ವಾರ್ಥಿ ಆಗ್ಬೇಕು ನಾವು. ನಾನು ಸತ್ತೇ ಹೋಗ್ಬಿಡ್ತೀನಿ, ಅವ್ರೇನಾರು ಮಾಡ್ಕೊಳ್ಳಿ, ಹೆಂಗ್ರಿ? ನಾನು ಒಂದು ಉದಾಹರಣೆನೂ ಕೊಟ್ಟು ಹೇಳ್ದೆ ನಿಮ್ಗೆ. ತಾಯಿ ಆದ್ಮೇಲೆ ಒಂದ್ ಮಗುವಿಗೆ ಜೀವ ಕೊಟ್ಮೇಲೆ ಬದುಕ್ಲೇಬೇಕು ಅನ್ನೋ ಆಸೆ ಹೆಚ್ಚಾಗುತ್ತೆ. ನನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನ್ ಮಗ ಹೆಂಗೋ, ನನ್ ಮಗಳು ಹೆಂಗೋ ಅಂತ. ನೀವ್ ಹೆಂಗ್ರಿ ಮೇಡಮ್? ಎಲ್ಲಾ ಚೆನ್ನಾಗಿದ್ದು ಹಿಂಗ್ ಯಾಕೆ ಮಾಡ್ಕೊಳ್ತಾ ಇದೀರಿ? ಮಕ್ಳಿಗೆ ಅಮ್ಮ ಆಗ್ರಿ. ಗಂಡಂಗ್ ಹೆಂಡತಿ ಅದ್ ನಿಮಗ್ ಬಿಟ್ಟಿದ್ದು, ಮಕ್ಳಿಗೆ ಅಮ್ಮ ಆಗಿ ದಯವಿಟ್ಟು. ನಂಗೆ ಯಾರು ಬೇಡ ಬಿಡಿ ಮ್ಯಾಮ್, ಯಾರು ಬೇಡ, ಮಕ್ಕಳು ಬೇಡ, ಯಾರು ಬೇಡ ನನಗೆ. ನೀರ್ ಕುಡಿತೀರಾ? ಬೇಡ ಮ್ಯಾಮ್. ಬಿಸ್ಕೆಟ್ಸ್ ಏನಾದ್ರು ಬೇಕಾ? ಸುಸ್ತಾಗ್ತಿದ್ಯಾ ನಿಮ್ಗೆ? ಕಾಫಿ ಏನಾದ್ರು ತರಿಸ್ಲಾ ನಾನು? ಏನು ಬೇಡ. ಇನ್ ಹೇಗ್ ಕನ್ವಿನ್ಸ್ ಮಾಡ್ಬೋದು ಸರ್? ಇದಕ್ಕೆ ಮೇಲೆ ನಾನು ಏನು ಹೇಳಿ ಮೇಡಮ್? ಅವ್ರಿಗೆ ನಿಮಗೊಂದು ಕೌನ್ಸಿಲಿಂಗ್ ಅಗತ್ಯ ಇದೆ ಅನ್ಸುತ್ತೆ. ಯಾವುದು ಬೇಡ ಮ್ಯಾಮ್ ನನಗೆ, ಯಾರು ಬೇಡ, ಏನು ಬೇಡ ಮ್ಯಾಮ್ ನನಗೆ.